ಇವತ್ತು ದೆಹಲಿಯಲ್ಲಿ ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಕರಣವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗಿರಂದ್ರೆ ಬಹಳಷ್ಟು ಜನ ಬಿಜೆಪಿ ನಾಯಕರು ಸಹಿತ ದೆಹಲಿಗೆ ಬರ್ತಾ ಇದ್ದಾರೆ. ಮೊದಲ ಬಾರಿಗೆ ಏನಂದ್ರೆ ರಾಜಕಾರಣದಿಂದ ರಾಜಕಾರಣಕ್ಕೆ ಎಂಟ್ರಿನ ಕೊಟ್ಟಿರ್ತಕ್ಕಂತಹ ಏನಂದ್ರೆ ಮೈಸೂರು ಒಡೆಯರು ಈಗ ದೆಹಲಿಯಲ್ಲಿದ್ದಾರೆ. ಸರ್, ಹೇಗೆ ಅನಿಸ್ತಿದೆ ಮೈಸೂರಿನ ರಾಜ ಪರಂಪರೆಗೂ ದೆಹಲಿಯ ರಾಜಕಾರಣಕ್ಕೂ? ಇದು ಒಂದು ಹೊಸ ಅವತಾರ ಅಷ್ಟೇ. ನಮಗೆ ಜನರ ಸೇವೆ ಮಾಡಬೇಕಾಗಿ ನಮ್ಮ ಆಸೆ, ಅದಕ್ಕಾಗಿ ನಾವು ಈ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಜನರು ಅದಕ್ಕೆ ಸ್ಪಂದಿಸಿದ್ದಾರೆ, ನಮ್ಮನ್ನ ಇಲ್ಲಿ ಡೆಲ್ಲಿಗೆ ಕಳಿಸಿದ್ದಾರೆ. ಕನ್ನಡಿಗರ ಒಂದು ಆಕಾಂಕ್ಷೆಗಳು ಇಲ್ಲಿ ಸಂಸತ್ತಿನಲ್ಲಿ ಮಂಡಿಸುವುದು, ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡುವಂತದ್ದು ಕರ್ತವ್ಯ ಇದೆ. ಅದನ್ನ ವಹಿಸ್ತಾ ಮುಂದುವರಿತೀವಿ. 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತೀರಾ? ಇದೊಂದು ಐತಿಹಾಸಿಕ ಕ್ಷಣ. 3ನೇ ಬಾರಿಗೆ 3 ಟರ್ಮ್ಗೆ ಬಹುಮತದಿಂದ ಅವರು ಜನರ ಒಂದು ಆಯ್ಕೆ ಮಾಡಿ ಈ ಸರ್ಕಾರವನ್ನು ರೂಪಿಸಿದರೆ ಇದು ನಿಜವಾಗ್ಲೂ ಒಂದು ಐತಿಹಾಸಿಕ ಕ್ಷಣ. ಈ ಸಂದರ್ಭದಲ್ಲಿ ನಾವು ಕೂಡ ಸಂಸತ್ತನ್ನು ಪ್ರವಾಸವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಕರ್ನಾಟಕದ ಪಾಲಿಗೆ ನಿರೀಕ್ಷೆಗಳನ್ನು ನೀವೇನು ಇಟ್ಕೊಂಡಿದ್ದೀರಾ ಸರ್? ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅಂತ? ಅದು ನಮ್ಮ ಕೈಯಲ್ಲಿಲ್ಲ, ಅದು ಅವ್ರು ತೀರ್ಮಾನ ಮಾಡ್ತಾರೆ ಸರ್ಕಾರದವರು. ಅಲ್ಲಿಂದ ನೀವು ಎಲ್ಲ ಮಾಹಿತಿಯನ್ನು ಸ್ವೀಕರಿಸಬಹುದು. ಓಕೆ ಸರ್, ಥ್ಯಾಂಕ್ ಯು. ಇದು ಏನಂದ್ರೆ ಮೈಸೂರು ಒಡೆಯರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.